ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಚುನಾವಣೆಯ ಕಾವು ಬಿರುಸನ್ನ ಪಡ್ಕೊಳ್ತಾ ಇದೆ. ಮಂಡ್ಯದಲ್ಲಿ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅಂತ ಸಂಸದೆ ಸುಮಲತಾ ಅವರು ತೀರ್ಮಾನ ಮಾಡಿದ್ದಾರೆ. ಒಂದೊಮ್ಮೆ ಬಿಜೆಪಿ ಟಿಕೆಟ್ ತಪ್ಪಿದ್ರೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಚರ್ಚಿಸಲು ನಾಳೆ ಬೆಂಗಳೂರಿನಲ್ಲಿ ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯ ನಿರ್ಧಾರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇನ್ನು ತಮ್ಮ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ನಡೆದಿರುವ ಗೋ ಬ್ಯಾಕ್ ಅಭಿಯಾನದ ಹಿಂದೆ ಷಡ್ಯಂತ್ರ ಇದೆ, ಯಾರೋ ಹಿಂದೆ ನಿಂತು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಈ ಮಧ್ಯೆ ರಾಜ್ಯಸಭೆ ಚುನಾವಣೆ ಸಂಬಂಧ ನನಗೆ ಯಾರೂ ಬೆದರಿಕೆ ಹಾಕಿಲ್ಲ, ಫೋನ್ ಮಾಡಿ ಮತ ಕೇಳಿದ ಮಾತ್ರಕ್ಕೆ ಅದು ಬೆದರಿಕೆ ಆಗಲ್ಲ ಅಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಈ ಬಗ್ಗೆ ನಾನು ಮಾತನಾಡಲ್ಲ ಅಂತ ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಜಾರ್ಕೊಂಡಿದ್ದಾರೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಅಂತೂ ಚುನಾವಣೆಯಲ್ಲಿ ಅಡ್ಡ ಮತದಾನ ಸಹಜ ಎನ್ನುವ ಮೂಲಕ ಕುತೂಹಲವನ್ನು ಮೂಡಿಸಿದ್ದಾರೆ. ಇನ್ನು ಇವತ್ತು ಅರಣ್ಯ ಇಲಾಖೆ ಅನುಮತಿ ಕೊಟ್ಟರೆ ನಾಳೆಯೇ ಮಹದಾಯಿ ಯೋಜನೆ ಕೆಲಸ ಆರಂಭ ಮಾಡ್ತೀವಿ ಅಂತ ಧಾರವಾಡದ ನವಲಗುಂದದಲ್ಲಿ ಸಿಎಂ ಘೋಷಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಹಕಾರ ನೀಡಲಿ ಅಂತ ಆಗ್ರಹಿಸಿದ್ದಾರೆ. 10, 15, 20, 25 ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಟಿಕೆಟ್ ಎಲ್ಲರೂ ಕೇಳಬಹುದು, ಆದರೆ ಇನ್ನೊಬ್ಬರಿಗೆ ಅವಮಾನ ಮಾಡಿ ಇನ್ನೊಬ್ಬರ ತೇಜೋವಧ ಮಾಡಿ ಟಿಕೆಟ್ ಕೇಳ್ತೀವಿ ಅಂತ ಯಾರಾದರೂ ಅಂದ್ಕೊಂಡ್ರೆ ಇದನ್ನು ಎಲ್ಲವನ್ನ ಕೂಡ ಎಲ್ಲರೂ ಗಮನಿಸ್ತಾ ಇದ್ದಾರೆ. ನಿಜವಾದ ಬಿಜೆಪಿ ಕಾರ್ಯಕರ್ತರು ಯಾರು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ, ನಮ್ಮ ವಿಚಾರದಿಂದ ಬಂದಿದ್ದಾರೆ, ಅವ್ರು ಯಾರು ಕೂಡ ಇದನ್ನು ಮಾಡಲ್ಲ. ಯಾವ ದುಡ್ಡು ಇಲ್ಲ, ಯಾವ ಕಾಸು ಇಲ್ಲ, ಯಾವ ಬೆದರಿಕೆನೂ ಹಾಕಿಲ್ಲ, ಯಾವ ಒತ್ತಡನೂ ಇಲ್ಲ ಸರ್. ಚುನಾವಣೆ ಅಂದ್ರೆ ನಾವು ಓಟ್ ಕೇಳಕ್ ಬರ್ತಾರೆ. ಈಗ ನಾವುಗಳು ಎಲ್ಲಾ ಪಕ್ಷದವ್ರನ್ನು ಓಟ್ ಕೇಳಕ್ಕೆ ಹೋಯ್ತೀವಿ. ಒಂದು ಹೈ ಡ್ರಾಮಾ ಇದು. ಯಾಕೆ ಇಷ್ಟು ಲೆವೆಲ್ ಅಲ್ಲಿ ಈ ತರ ನಡೆಯುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ. ಮೈತ್ರಿ ಸರ್ಕಾರದಾಗ ಕ್ಯಾಂಡಿಡೇಟ್ ನಾವು ಹಾಕಿ ಅಂದ್ಮೇಲೆ ವಿರೋಧದವ್ರು ಸಂಪರ್ಕ ಮಾಡ್ತಾರೆ, ಆಡಳಿತರು ಯಾಕೆ ಸಂಪರ್ಕ ಮಾಡಿದ್ದಾರೆ. ಚುನಾವಣೆದಾಗ ಎಲ್ಲಾ ಸಹಜ ಪ್ರಕ್ರಿಯೆಗಳು, ಅವರು ನಿಂತಾಗ ಇವರು ಏನಪ್ಪ ಮಾಡಿಸಿರ್ತಕ್ಕಂಥದ್ದು, ಇವ್ರು ನಿಂತಾಗ ಅವ್ರು ಮಾಡಿಸಿರ್ತಕ್ಕಂಥದ್ದು ಅನೇಕ ಇತಿಹಾಸಗಳು ಇದೆ, ಆಗ್ಬೋದು. ಈಗ ಲೋಕಸಮರಕ್ಕೆ ಭರ್ಜರಿ ತಯಾರಿ ನಡೆಸಿರುವ ಆಡಳಿತಾರೂಢ ಬಿಜೆಪಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗಳಿಸುವಂತಹ ವಿಶ್ವಾಸದೊಂದಿಗೆ ಸಾಕಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಮೋದಿ ಸರ್ಕಾರದ 10 ವರ್ಷದ ಸಾಧನೆಗಳ ಬಗ್ಗೆ ಪ್ರಚಾರ ಮಾಡಲು ನಾಡಿದ್ದು ಬಿಜೆಪಿಯ ಪ್ರಚಾರ ರಥಕ್ಕೆ ಚಾಲನೆ ಕೊಡಲಾಗುತ್ತೆ. ಅಲ್ಲದೆ ಮುಂದಿನ ಗುರುವಾರ 100 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಜೆಪಿ ಹೈಕಮಾಂಡ್ ಪ್ರಕಟಿಸುವ ಸಂಭವ ಇದೆ. ಮೊದಲ ಪಟ್ಟಿಯಲ್ಲಿಯೇ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಪ್ರಮುಖರ ಹೆಸರುಗಳು ಇರಲಿವೆ ಎನ್ನಲಾಗಿದೆ. ಗುರುವಾರ ಬಿಜೆಪಿಯ ಕೇಂದ್ರ ಚುನಾವಣಾ ಸಮಿತಿ ಸಭೆ ಸೇರಲಿದ್ದು, ಸಭೆ ಬಳಿಕ ಈ ಪಟ್ಟಿ ಪ್ರಕಟವಾಗುವ ನಿರೀಕ್ಷೆ ಇದೆ. ಮಾರ್ಚ್ 3ರ ಕೇಂದ್ರ ಸಂಪುಟ ಸಭೆಗೆ ಮುಂದಿನ 100 ದಿನಗಳ ಯೋಜನೆಯೊಂದಿಗೆ ಬರಬೇಕು ಅಂತ ಸಚಿವರಿಗೆ ಮೋದಿ ನಿರ್ದೇಶನ ನೀಡಿದ್ದಾರೆ ಎನ್ನಲಾಗಿದೆ. ಲೋಕಸಭಾ ಚುನಾವಣೆಯ ಕಣ ರಂಗೇರ್ತಾ ಇದೆ. ಐಎನ್ಡಿಎ ಕೂಟದ ಕಾಂಗ್ರೆಸ್ ಮತ್ತು ಆಪ್ ನಡುವೆ ಸೀಟು ಹಂಚಿಕೆ ಅಧಿಕೃತಗೊಂಡಿದೆ. ದೆಹಲಿಯ 7 ಸ್ಥಾನಗಳ ಪೈಕಿ 4ರಲ್ಲಿ ಆಪ್, 3ರಲ್ಲಿ ಕಾಂಗ್ರೆಸ್ ಕಣಕ್ಕೆ ಇಳಿಯಲಿದೆ. ಗುಜರಾತ್ನ 26ರಲ್ಲಿ 24 ಕಡೆ ಕಾಂಗ್ರೆಸ್, 2 ಕಡೆ ಆಪ್ ಸ್ಪರ್ಧೆ ಮಾಡಲಿದೆ. ಆದರೆ ಬರೂಚ್ ಕ್ಷೇತ್ರವನ್ನ ಆಪ್ಗೆ ಬಿಟ್ಟುಕೊಟ್ಟ ಪಕ್ಷದ ನಿಲುವನ್ನ ಅಹಮದ್ ಪಟೇಲ್ ಪುತ್ರಿ ಮುಮ್ತಾಜ್ ಪಟೇಲ್ ಟೀಕಿಸಿದ್ದಾರೆ. ಹರಿಯಾಣದಲ್ಲಿ 1 ಸ್ಥಾನವನ್ನ ಆಪ್ಗೆ ಕಾಂಗ್ರೆಸ್ ನೀಡಿದೆ. ಗೋವಾದ 2ರಲ್ಲೂ ಕಾಂಗ್ರೆಸ್ ಸ್ಪರ್ಧೆಗೆ ಮುಂದಾಗಿದೆ. ಅಸ್ಸಾಂ ವಿಚಾರದಲ್ಲಿ ಇನ್ನೂ ಚರ್ಚೆ ನಡೀತಾ ಇದೆ. ಆದರೆ ಪಂಜಾಬ್ನಲ್ಲಿ ಉಭಯ ಪಕ್ಷಗಳು ಪ್ರತ್ಯೇಕವಾಗಿಯೇ ಸ್ಪರ್ಧೆ ಮಾಡಲಿವೆ. ಈ ಮಧ್ಯೆ ಬಂಗಾಳದಲ್ಲಿ ಕಾಂಗ್ರೆಸ್ಗೆ ಶಾಕ್ ಎದುರಾಗಿದೆ. ಎಲ್ಲಾ 42 ಕ್ಷೇತ್ರಗಳಲ್ಲಿಯೂ ಕೂಡ ಟಿಎಂಸಿ ಸ್ಪರ್ಧೆ ಮಾಡುತ್ತೆ ಅಂತ ದೀದಿ ಘೋಷಣೆ ಮಾಡಿದ್ದಾರೆ. ಯುಪಿ ಮತ್ತೆ ದೆಹಲಿಯ ಮಾತುಕತೆ ನಂತರದಲ್ಲಿ ಒಂದು ಮಾತಾಗಿತ್ತು. ಈಗ ಮತ್ತೆ ಯೂಟರ್ನ್ ತೆಗೆದುಕೊಂಡಿದ್ದಾರೆ ಟಿಎಂಸಿ ಅವರು. ಅತ್ತ ಆಂಧ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಟಿಡಿಪಿ ಜನಸೇನಾ ಜಂಟಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದು, ಇಂದು 99 ಅಭ್ಯರ್ಥಿಗಳ ಮೊದಲ ಪಟ್ಟಿ ಪ್ರಕಟವಾಗಿದೆ. ಈ ಪಟ್ಟಿ ಪ್ರಕಾರ 94ರಲ್ಲಿ ಟಿಡಿಪಿ, 5ರಲ್ಲಿ ಜನಸೇನಾ ಸ್ಪರ್ಧೆ ಮಾಡಲಿದೆ. ಒಟ್ಟು 24 ಕ್ಷೇತ್ರಗಳಲ್ಲಿ ಪವನ್ ಕಲ್ಯಾಣ್ ನೇತೃತ್ವದ ಪಕ್ಷ ಸೆಣಸಲಿದೆ. ಇನ್ನು ಬಿಜೆಪಿ ಬಯಸಿದ್ರೆ ಆ ಪಕ್ಷಕ್ಕೂ ಸೀಟು ಹಂಚಿಕೆ ಮಾಡ್ತೀವಿ ಅಂತ ಟಿಡಿಪಿ ಜನಸೇನಾ ಹೇಳಿಕೊಂಡಿದೆ. ಈ ಮೂಲಕ ಬಿಜೆಪಿ ಜೊತೆ ಮೈತ್ರಿಗೆ ಮುಕ್ತವಾಗಿದ್ದೀವಿ ಎಂಬ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಇನ್ನು 76 ಕ್ಷೇತ್ರಗಳಲ್ಲಿ ದೋಸ್ತಿ ಪಕ್ಷಗಳ ಅಭ್ಯರ್ಥಿಗಳು ಫೈನಲ್ ಆಗಬೇಕಾಗಿದೆ. ನಟ ಬಾಲಕೃಷ್ಣಗೆ ಹಿಂದೂಪುರದಿಂದ ಮತ್ತೊಮ್ಮೆ ಟಿಕೆಟ್ ನೀಡಲಾಗಿದೆ. ವಾರಣಾಸಿಯ ಪ್ರವಾಸವನ್ನು ಕೈಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಸ್ಥಳೀಯವಾಗಿ ಹಾಲು ಮಾರಾಟ ಮಾಡುವಂತಹ ಮಹಿಳೆಯರ ಜೊತೆ ಸಂವಾದವನ್ನು ನಡೆಸಿದರು. ಈ ವೇಳೆ ಮಹಿಳೆಯರು ಗಿರ್ ಹಸು ಸಾಕಾಣಿಯಿಂದ ಕುಟುಂಬದ ಆದಾಯ ಹೆಚ್ಚಾಗಿದೆ ಅಂತ ಹೇಳ್ಕೊಂಡ್ರು. ಆಗ ಇದರಿಂದ ನಿಮ್ಮನ್ನೆಲ್ಲಿ ಗಲಾಟೆ ಆದರೆ ಮೋದಿ ಕಾರಣ ಅಂತ ಹೇಳಬೇಡಿ ಅಂತ ಮೋದಿ ಆ ಸಂದರ್ಭದಲ್ಲಿ ತಮಾಷೆ ಮಾಡಿದರು. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿ ಗಿರ್ ಹಸುಗಳನ್ನು ಕೇಂದ್ರ ಸರ್ಕಾರ ಆಯ್ದ ಮಹಿಳೆಯರಿಗೆ ನೀಡುತ್ತಿದೆ. ಈ ಮಧ್ಯೆ ಮುಂಬೈ ಲೋಕಲ್ ರೈಲಿನಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಚರಿಸಿದ್ದಾರೆ. ಘಾಟ್ಕೋಪರ್ನಲ್ಲಿ ಲೋಕಲ್ ರೈಲು ಹತ್ತಿದಂತಹ ಅವರು ಕಲ್ಯಾಣ್ವರೆಗೂ ಕೂಡ ಸಂಚಾರವನ್ನು ನಡೆಸಿ ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸಿದ್ರು. ಶ್ರೀಸಾಮಾನ್ಯರ ಜೊತೆ ಬೆರೆತು ಸಂವಾದ ನಡೆಸಿದ್ರು. ಯುವಕ ಯುವತಿಯರ ಜೊತೆ ಉತ್ಸಾಹದಿಂದ ಮಾತನಾಡಿ ಸೆಲ್ಫಿಗೆ ಪೋಸ್ ಕೊಟ್ಟರು.
गाय साहब रोज लगभग 17 से 18 केजी दूध देती है। 18 केजी? अच्छा, हमारा गुजरात में मैंने नियम बनाया था कि किसी पुरुष को पैसे मत दो दूध के। अच्छा। महिला को सीधा मिलना चाहिए। यहाँ शुरू किया कि नहीं किया? हैं? देखिए, मैं आज बोल करके जा रहा हूँ, अभी आपके अकाउंट में दूध का पैसा महिलाओं के अकाउंट में ही जाएगा, किसी पुरुष के अकाउंट में नहीं जाएगा। फिर ऐसा तो नहीं होगा मोदी जी ने घर में झगड़ा करवा दिया। ರಾಮನಗರದಲ್ಲಿ ಮತ್ತೆ ಗಿಫ್ಟ್ ಪಾಲಿಟಿಕ್ಸ್ ಮುನ್ನೆಲೆಗೆ ಬಂದಿದೆ. ಅಸೆಂಬ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಗೆದ್ರೆ ಮತದಾರರಿಗೆ ಗಿಫ್ಟ್ ಅನ್ನ ಕೊಡ್ತೀವಿ ಅಂತ ಗಿಫ್ಟ್ ಕೂಪನ್ ಅನ್ನು ಕೂಡ ಹಂಚಲಾಗಿತ್ತು. ಕಾಂಗ್ರೆಸ್ ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಆ ಭರವಸೆಯನ್ನು ಈಡೇರಿಸೋದಕ್ಕೆ ಮುಂದಾಗಿದೆ. ಸಿಎಂ ಡಿಸಿಎಂ ಸಂಸದ ಡಿಕೆ ಸುರೇಶ್ ಇಕ್ಬಾಲ್ ಹುಸೇನ್ ಫೋಟೋ ಒಳಗೊಂಡಿರುವಂತಹ ಗಿಫ್ಟ್ ಬಾಕ್ಸ್ಗಳನ್ನು ಕ್ಷೇತ್ರದಲ್ಲಿ ಹಂಚಿಕೆ ಮಾಡ್ತಿದೆ. ಕುಕ್ಕರ್, ತವಾ, ಡಿನ್ನರ್ ಸೆಟ್ಗಳ ಗಿಫ್ಟ್ ಬಾಕ್ಸ್ ನೀಡಿ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಮತ ಹಾಕುವಂತೆ ಒತ್ತಡ ಹೇರ್ತಿದ್ದಾರೆ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಆರೋಪ ಮಾಡಿದೆ. ಈಗಾಗಲೇ ಅವ್ರು ಹೇಳಿದ್ರು, ಅವ್ರು ಕೊಡ್ಲಿಲ್ಲ, ಅವ್ರು ಕೊಟ್ಟ ಭರವಸೆನ ಹುಸಿ ಮಾಡಿದ್ರು, ಅವರ ಬದಲಾಗಿ ನೀವು ತಗೊಂಬನ್ನಿ, ನಾವೇ ಕೊಡ್ತೀವಿ ಅಂತ ಬಿಜೆಪಿ ಮತ್ತು ಜೆಡಿಎಸ್ನವರು ನಿಮ್ಗೆ ಯಾಕೆ ರಿಸ್ಕ್ ಅಂತ ಕಾಂಗ್ರೆಸ್ನವರೇ ಹಂಚ್ತಿದ್ದಾರೆ ಅಂತ ಕಾಣಿಸುತ್ತೆ. ಲೋಕಸಮರದ ಸನಿಹದಲ್ಲಿ ರಾಜ್ಯ ಸರ್ಕಾರ ಬೆಂಗಳೂರಿನಲ್ಲಿ ಸಂವಿಧಾನ ಏಕತಾ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಮತ್ತು ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಸಂವಿಧಾನದ ಪರ ಯಾರಿದ್ದಾರೋ ಅವರ ಕೈಗೆ ಅಧಿಕಾರ ಸಿಗಬೇಕು, ಇಲ್ಲದಿದ್ರೆ ದೇಶಕ್ಕೆ ಅಪಾಯ ಅಂತ ವ್ಯಾಖ್ಯಾನಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಚಾಮರಾಜನಗರದ 6 ವರ್ಷದ ಪೋರ ತೇಜಸ್ ಚಕ್ರವರ್ತಿಯ ಸಂವಿಧಾನ ಜ್ಞಾನ ಎಲ್ಲರ ಗಮನ ಸೆಳೆಯಿತು. ಯಾರು ಸಂವಿಧಾನದ ಪರವಾಗಿದ್ದಾರೆ, ಯಾರು ಸಮಾನತೆಯ ಪರವಾಗಿದ್ದಾರೆ, ಅವ್ರ ಕೈನಲ್ಲಿದ್ರೆ ಈ ಸಂವಿಧಾನ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿರೋರ ಕೈನಲ್ಲಿ ಸಂವಿಧಾನ ಇದ್ರೆ ಇದರ ಯಶಸ್ಸು ಕಾಣಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಬರೆದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಜನವರಿ 26, 1950 ಜಾರಿಗೆ ತರಲಾಗಿದೆ. ತಿದ್ದುಪಡಿ ಆಗೋಕ್ಕಿಂತ ಮುಂಚೆ 22 ಅಧ್ಯಾಯ 395 ಬ್ರಿಟಿಷ್ ಕಾಲದ ಕಾನೂನುಗಳ ಬದಲಿಗೆ ಈ ವರ್ಷದ ಜುಲೈ 1ರಿಂದ 3 ಹೊಸ ಕಾನೂನುಗಳು ದೇಶದಲ್ಲಿ ಜಾರಿಗೆ ಬರ್ತಿವೆ. ಈ ಸಂಬಂಧ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಭಾರತೀಯ ಶಿಕ್ಷಾ ಸ್ಮೃತಿ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಕಾಯ್ದೆ ಜಾರಿಗೆ ಬರುತ್ತೆ. ಡಿಸೆಂಬರ್ 5ರಂದು ಈ ವಿಧೇಯಕಗಳಿಗೆ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿತ್ತು. ಪೊಲೀಸ್ ಇಲಾಖೆಯಲ್ಲಿ ಅಂತರ್ ಜಿಲ್ಲಾ ವರ್ಗಾವಣೆ ಸಿಗದೆ ನೊಂದಿರುವಂತಹ ಸಿಬ್ಬಂದಿ ದಯಾಮರಣಕ್ಕೆ ಕೋರಿ ಸಿಎಂ ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರೆ. ಸಿಎಂ ಗೃಹ ಮಂತ್ರಿಗಳು ಬರೀ ಬಾಯ್ಮಾತ್ನಲ್ಲಿ ಹೇಳ್ತಾರೆ ಹೊರತು ಅಂತರ್ ಜಿಲ್ಲಾ ವರ್ಗಾವಣೆ ಆದೇಶ ಮಾಡಿಲ್ಲ. ಹೆಂಡತಿ ಒಂದ್ ಜಿಲ್ಲೆ, ಗಂಡ ಒಂದ್ ಜಿಲ್ಲೆ, ನಮ್ಮ ಮಕ್ಕಳು ಎಲ್ಲಿ ಹೋಗಬೇಕು ಅಥವಾ ನಾವು ಮಕ್ಕಳು ಮಾಡ್ಕೊಳ್ಳೋಕ್ಕೂ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ವಿಚ್ಛೇದನಗಳು ಹೆಚ್ಚಾಗ್ತಾ ಇದೆ, ಅಪ್ಪ ಅಮ್ಮನನ್ನ ನೋಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಅಳಲು ತೋಡ್ಕೊಂಡಿದ್ದಾರೆ. ಆದ್ರೆ ಸಚಿವ ಎಚ್.ಕೆ. ಪಾಟೀಲ್ ಮಾತ್ರ ವರ್ಗಾವಣೆಗಾಗಿ ದಯಾಮರಣ ನಗು ತರಿಸುತ್ತೆ ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಕಸ್ಕನ್ ಜಿಲ್ಲೆಯಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ. ಮಾಘ ಹುಣ್ಣಿಮೆಯ ಪ್ರಯುಕ್ತ ಹರಿದ್ವಾರಕ್ಕೆ ಯಾತ್ರಿಕರನ್ನ ಕರೆದೊಯ್ತಾ ಇದ್ದಂತಹ ಟ್ರ್ಯಾಕ್ಟರ್ ಆಕಸ್ಮಿಕವಾಗಿ ಕೆರೆಗೆ ಬಿದ್ದು 24 ಮಂದಿ ಸಾವನ್ನಪ್ಪಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಟ್ರ್ಯಾಕ್ಟರ್ನಲ್ಲಿ 54 ಮಂದಿ ಪ್ರಯಾಣ ಮಾಡ್ತಾ ಇದ್ರು. ಘಟನೆಗೆ ಪ್ರಧಾನಿ ಮೋದಿ, ಸಿಎಂ ಯೋಗಿ ಆದಿತ್ಯನಾಥ್ ಅಪಘಾತ ಆಗಿರುವಂತಹ ವಿಚಾರಕ್ಕೆ ಜನರಿಗೆ ಸಂತಾಪವನ್ನು, ಯಾರು ಸಾವನ್ನಪ್ಪಿದ್ದಾರೆ ಮೃತರ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ, ಸಂತಾಪವನ್ನು ಸೂಚಿಸಿದ್ದಾರೆ. ಜಮ್ಮು ಕಾಶ್ಮೀರದ ವಿಶೇಷ ಚೇತನ ಕ್ರಿಕೆಟಿಗ ಅಮೀರ್ ಹುಸೇನ್ ಲೋನ್ರನ್ನ ಸಚಿನ್ ತೆಂಡೂಲ್ಕರ್ ಭೇಟಿ ಮಾಡಿದ್ದಾರೆ. ಅಮೀರ್ ಬಯಕೆಯಂತೆ ಅವರಿಗೆ ತಮ್ಮ ಜರ್ಸಿಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅಮೀರ್, ನೀವು ನಿಜವಾದ ಹೀರೋ, ನೀವು ಸ್ಫೂರ್ತಿದಾಯಕ, ನಿಮ್ಮ ಭೇಟಿ ಸಂತೋಷ ತಂದಿದೆ ಅಂತ ಸಚಿನ್ ಬರೆದುಕೊಂಡಿದ್ದಾರೆ. ಕಳೆದ ತಿಂಗಳಷ್ಟೇ ಅಮೀರ್ ಬ್ಯಾಟಿಂಗ್ ವಿಡಿಯೋವನ್ನು ಸಚಿನ್ ಹಂಚಿಕೊಂಡಿದ್ರು. कैसा स्टांस है सब कुछ दिखाओगे ना, मैं भी कोशिश करूँ. चलो ये